ಶ್ರೀ ಶರಣಬಸಪ್ಪ ಅಪ್ಪ ಅವರ ಅಗಲಿಕೆಯಿಂದ ಬಹುಶಃ ಇವತ್ತು ಬರೀ ಕಲಬುರಗಿ ಜನರಿಗಲ್ಲ, ಬಸವ ಹಾಗೂ ದಾಸೋಹ ಪರಂಪರೆಯಾಗೂ ಕೂಡ ತುಂಬಲಾರ್ದಂಥ ನಷ್ಟ ಆಗಿದೆ ಅಂತ. ಬಹುಶಃ ಶತಮಾನಗಳಿಂದ ಬಸವ ತತ್ವ ದಾಸೋಹವನ್ನು ಆಚರಿಸ್ಕೊಂಡು ಸಂಭ್ರಮಿಸ್ಕೊಂಡು ಮುಂದಿನ ಪೀಳಿಗೆ ಒಂದು ಉದಾಹರಣೆಯಾಗಿ ಅವರು ತೋರಿಸ್ಕೊಟ್ಟಿರುವಂಥ ಸಂಸ್ಥೆಯಿಂದ ಬಂದು ಅವರಿಗೆ ಕಲೀಲಿಕ್ಕೆ ಬಹಳ ಆಸಕ್ತಿ ಇತ್ತು. ಯಾಕಂದರೆ ನಾನು ಬಹಳ ಹಲವಾರು ದಶಕಗಳಿಂದ ಅವ್ರಿಗೆ ನೋಡ್ತಾ ಇದ್ದೆ. ನಮ್ಮಂಥ ಯುವಕರ ಜೊತೆ ಕೂಡ ಯಾವುದೇ ಟಾಪಿಕ್ನಲ್ಲಿ ಚರ್ಚೆ ಮಾಡುವಂಥಷ್ಟು ಆಸಕ್ತಿನೂ ಇತ್ತು ಮತ್ತು ಕಲೀಲಿಕ್ಕೆ ಕುತೂಹಲ ಕೂಡ ಇತ್ತು. ಮತ್ತು ಖರ್ಗೆ ಸಾಹೇಬ್ರ ಜೊತೆ, ಧರಮ್ ಸಿಂಗ್ ಸಾಹೇಬ್ರ ಜೊತೆ ಅವರ ಒಡನಾಟ ಭಾಳ ಇಷ್ಟಿತ್ತು. ಮೊನ್ನೆನೂ ಕೂಡ ನಾವು ಅವರಿಗೆ ಹಾಸ್ಪಿಟ್ಲಲ್ಲಿ ನೋಡ್ಕೊಂಡು ಬಂದಾಗ ಖರ್ಗೆ ಸಾಹೇಬ್ರಿಗೆ ಹೇಳಿದ್ದೆ, ನಾನು ಹೀಗೆ ಶ್ರೀಗಳ ದರ್ಶನಕ್ಕೆ ಹೋಗಿದ್ದೆ, ಭೇಟಿಯಾಗ್ಲಿಕ್ಕೆ ಹೋಗಿದ್ದೆ ಅಂತ ಹೇಳಿದಾಗ ಖರ್ಗೆ ಸಾಹೇಬರು ಹೌದು, ಮುಂದಿನ ಸರಿ ನಾನು ಗುಲ್ಬರ್ಗಾಗೆ ಹೋದಾಗ ನಾನು ಅವರಿಗೆ ವೈಯಕ್ತಿಕವಾಗಿ ಭೇಟಿಯಾಗಿ ಬರ್ತೀನಿ, ಅವ್ರ ಮನೆಯಲ್ಲಿ ಅಥವಾ ಹಾಸ್ಪಿಟ್ಲಲ್ಲಿ ಇದ್ದರೆ ಎಲ್ಲಿದ್ರೂ ಹೋಗಿ ಬರ್ತೀನಿ ಅಂತ ಹೇಳಿದರು. ಸೊ ಈಗ ಈ ಸುದ್ದಿಯನ್ನು ಕೇಳಿ ಅವರಿಗೂ ಕೂಡ ಬಹಳ ನೋವಾಗಿದೆ. ಯಾಕಂದರೆ ಧರಮ್ ಸಿಂಗ್ ಸಾಹೇಬರು, ಖರ್ಗೆ ಸಾಹೇಬರು ಮತ್ತು ಈ ಭಾಗದ ರಾಜಕಾರಣಿಗಳು ಇನ್ಕ್ಲೂಡಿಂಗ್ ಕಮ್ರುಲ್ ಇಸ್ಲಾಂ ಅವರಿರ್ಬೋದು, ಎಲ್ಲನೂ ಕೂಡ ಈ ಪರಂಪರೆಯಲ್ಲಿ, ಈ ಸಂಸ್ಥಾನದಲ್ಲಿ ಮತ್ತು ವೈಯಕ್ತಿಕವಾಗಿ ಅವ್ರ ಮೇಲೆ ಭಾಳಷ್ಟು ನಂಬಿಕೆ ಇಟ್ಟಂಥ ಒಂದೇ ವರ್ಷದಲ್ಲಿ ನಮ್ಮ ಖ್ವಾಜೆ ಬಂದೇ ನವಾಜ್ ದರ್ಗಾದ ಶ್ರೀಗಳು ಮತ್ತು ನಮ್ಮ ಶರಣಬಸಪ್ಪ ಅಪ್ಪ ಅವರು ಅಗಲಿರೋದು ನಿಜವಾಗ್ಲೂ ನಮ್ಮ ಸೌಹಾರ್ದತೆಗೆ ಏನು ಉದಾಹರಣೆ ಆಗಿದ್ರು ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ. ಎಲ್ಲರೂ ಇವರು ಕಲಬುರಗಿಯ ಎರಡು ಕಣ್ಣು ಅಂತ ಇದ್ರು. ಅದಕ್ಕೆ ಇವತ್ತು ಒಂದು ದೊಡ್ಡ ನಷ್ಟ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಅವರ ಕುಟುಂಬದವರಿಗೆ, ಭಕ್ತಾದಿಗಳಿಗೆ ಅಪಾರವಾದಂಥ ಶಕ್ತಿ ದೇವರು ನೀಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಈ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೂಡ ಅವರ ಕುಟುಂಬಕ್ಕೆ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಭಕ್ತಾದಿಗಳಲ್ಲಿ, ಸಾರ್ವಜನಿಕರಲ್ಲಿ ವೈಯಕ್ತಿಕವಾಗಿ ನನ್ನ ಮನವಿ, ದಯವಿಟ್ಟು ಆ ಥರದಲ್ಲಿ ಅಂತಿಮ ದರ್ಶನ ಪಡೀಲಿಕ್ಕೆ ಇಲ್ಲಿ ದೇವಸ್ಥಾನಕ್ಕೆ ಬರಲಿಕ್ಕೆ ಹೋಗಬೇಡಿ. ಸದ್ಯಕ್ಕೆ ಶ್ರೀಗಳ ಒಂದು ವಿಧಿವಿಧಾನದ ಪ್ರಕಾರ ಕೆಲವು ಪೂಜೆ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 4:30-5 ಗಂಟೆ ಅಷ್ಟರಲ್ಲಿ ಅದು ಮುಗಿದು ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ.